ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ 2-3 ತಿಂಗಳ ಹಿಂದೆ ಅಷ್ಟೇ ಬಿಗ್ ಬಾಸ್ ಹಿಂದಿ OTT ನಡೆದಿತ್ತು. ಸೊ ಇವಾಗ ಆ OTT ಕೂಡ ಮುಗಿದಿದೆ. ಸೊ ಮುಗಿದಾದ್ಮೇಲೆ ವಿನ್ನರ್ ಕೂಡ ಅನೌನ್ಸ್ ಆಗಿದ್ದಾರೆ. ಸೊ ಸನಾ ಮಕ್ಬೂಲ್ ಅವರು OTT ಗೆದ್ದಿರೋದು. ಸೊ ಇವಾಗ OTT ಮುಗಿದಿದೆ, ಮೇನ್ ಸೀಸನ್ ಕಡೆಗೆ ಮತ್ತು ಕಂಟೆಸ್ಟೆಂಟ್ಸ್ನೆಲ್ಲ ಇವಾಗ ಇದು ಮಾಡ್ತಿರ್ತಾರೆ. ಸೊ ಆಲ್ರೆಡಿ ಕಂಟೆಸ್ಟೆಂಟ್ ಸೆಲೆಕ್ಷನ್ಸ್ ಆಗಿರುತ್ತೆ. ಮತ್ತು ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಹೊಸದಾಗಿ ಅಂದರೆ ಆಫರ್ ಹೋಗಿರುತ್ತೆ. ಸೊ ಅವರು ಯಾರೆಲ್ಲ ಇರ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಕಂಟೆಸ್ಟೆಂಟ್ ಹೆಸರನ್ನ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಿಗ್ ಬಾಸ್ ಹಿಂದಿ OTT ಸೀಸನ್ 3 ತುಂಬಾ ವರ್ಸ್ಟ್ ಸೀಸನ್ ಅಂತ ತುಂಬ ಜನ ಇದು ಮಾಡಿದರು. ಯಾಕಂದರೆ ತುಂಬಾ ಒಂಥರ ಕಾಂಟ್ರವರ್ಷಿಯಲ್ ಸೀಸನ್ ಆಗಿತ್ತು ಈ ಸತಿದು. ಬಟ್ ಆದರೂ ಕೂಡ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಸೀಸನ್ ಅಂದರೆ TV ಸೀಸನ್ ಏನು ಬರುತ್ತೆ, ಮೇನ್ ಸೀಸನ್. ಸೊ ಈ ಸೀಸನ್ ಕಡೆಗೆ ಹೋಗ್ತಾ ಇದ್ದಾರೆ ಬಿಗ್ ಬಾಸ್ ಟೀಮ್ ಅವರು. ಸೊ ಇವಾಗ ಹಿಂದಿಯಲ್ಲಿ ನಾವು ನೋಡೋದಾದರೆ ಇವಾಗ ಮೇನ್ ಶೋಸ್ ಎಲ್ಲ ಏನೇನಿರುತ್ತೆ, ಸೊ ರೋಡೀಸ್ ಆಗಿರಲಿ ಅಥವಾ ಸ್ಪ್ಲಿಟ್ಸ್ ವಿಲಾ, ಅದಾದಮೇಲೆ ಖತರೋಂ ಕಿ ಖಿಲಾಡಿ ಮತ್ತು ಬಿಗ್ ಬಾಸ್. ಸೊ ಇದೆಲ್ಲ ಒಂಥರ ಶೋಸ್ ಹೇಗೆ ಅಂದರೆ ಒಂದಾದಮೇಲೆ ಒಂದು ಈ ಥರ ಸ್ಟಾರ್ಟ್ ಆಗುವಂಥ ಶೋಸು. ಸೊ ಇವಾಗ ನಾವು ನೋಡೋದಾದರೆ ಸ್ಪ್ಲಿಟ್ಸ್ ವಿಲಾ ಇನ್ನೇನು ಇದೊಂದು ವಾರದಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಸ್ಪ್ಲಿಟ್ಸ್ ವಿಲಾ ಆದಮೇಲೆ ನಮಗೆ ನಾವು ಬಿಗ್ ಬಾಸ್ನ ನೋಡ್ತೀವಿ. ಸೊ ಅದಕ್ಕಿಂತ ಮುಂಚೆ ರೋಡೀಸ್ ಇದು ಖತರೋಂ ಕಿ ಖಿಲಾಡಿ ಕೂಡ ಅಷ್ಟೇ ಇವಾಗ ಆನ್ ಗೋಯಿಂಗ್ ಆಗಿರುತ್ತೆ. ಅಂದರೆ ಸ್ಪ್ಲಿಟ್ಸ್ ವಿಲಾ ಇವಾಗ ನಡೀತಾ ಇದೆ. ಸೊ ಅದೇ ಥರ ಖತರೋಂ ಕಿ ಖಿಲಾಡಿ ಕೂಡ ನಡೀತಾ ಇದೆ. ಸೊ ಇವಾಗ ಸ್ಪ್ಲಿಟ್ಸ್ ವಿಲಾ ಆದಮೇಲೆ ಕರೆಂಟಾಗಿ ನಮಗೆ ಸಿಗೋದು ಬಿಗ್ ಬಾಸ್. ಸೊ ಬಿಗ್ ಬಾಸ್ ಹಿಂದಿ ಬರುತ್ತೆ. ಸೊ ಇವಾಗ ಒಂದಿಷ್ಟು ಹೆಸರುಗಳು ಯಾವ ಥರ ಇರುತ್ತೆ ಅಂದರೆ ಜನಕ್ಕೆ ಇಷ್ಟ ಆಗಿರಬೇಕು, ಫೇಮಸ್ ಆಗಿರಬೇಕು. ಸೊ ಈ ಥರದ ಒಂದಿಷ್ಟು ಹೆಸರುಗಳು ಕೂಡ ಇರುತ್ತೆ. ಆಮೇಲೆ ಫೈನಾನ್ಷಿಯಲಿ ಬ್ಯಾಕ್ಗ್ರೌಂಡಲ್ಲಿ ಅವ್ರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಅಂಥವ್ರು ಕೂಡ ಇರುತ್ತೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಯಾವ್ಯಾವ ಥರ ಕಂಟೆಸ್ಟೆಂಟ್ಸ್ ಬರ್ತಾರೆ ಏನು ಅಂತ. ಸೊ ಎಲ್ಲ ಕಡೆ ಫೀಲ್ಡಿಂದನೂ ಕಂಟೆಸ್ಟೆಂಟ್ಸ್ನ ತೆಗಿತಾರೆ. ಒಂದೇ ಕಡೆ ಬರೀ ಆ್ಯಕ್ಟಿಂಗಿಂದ ಅಥವಾ ಬರೀ ಸೋಷಿಯಲ್ ಮೀಡಿಯಾ ಈ ಥರ ಇರೋಲ್ಲ, ಎಲ್ಲ ಮಿಕ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ಸತಿ ಅದ್ರ ಹಿಂದಿ ಸೀಸನ್ ಚೆನ್ನಾಗಿ ಬರಲಿ ಅಂತ ಹೇಳ್ತಾ ಸೊ ಫಸ್ಟ್ ಕಂಟೆಸ್ಟೆಂಟ್ ನೇಮ್ ಏನು ಅಂತ ನಾವು ಇವಾಗ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಕನ್ನಡ ಬಿಗ್ ಬಾಸ್ ಕೂಡ ಆದಷ್ಟು ಬೇಗ ಬರ್ತಾ ಇದೆ. ಅದ್ರ ಬಗ್ಗೆ ಕೂಡ ನಾನು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ನಿಮಗೂ ಕೂಡ ಅದು ಇಷ್ಟ ಆಗುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಕೊಂಡಿರಿ. ಸೊ ಯಾವುದೇ ವಿಡಿಯೋ ಹಾಕಿದ್ರು ನಾನು ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಇವಾಗ ಹಿಂದಿ ಬಿಗ್ ಬಾಸ್ ನೋಡೋದಾದರೆ ಸೊ ಇವಾಗಷ್ಟೇ ಸ್ಪ್ಲಿಟ್ಸ್ ವಿಲಾ ಮುಗಿತಾ ಇದೆ ಅಂತ ಹೇಳ್ತಾ ಇದ್ದೆ. ಸೊ ಈ ಸ್ಪ್ಲಿಟ್ಸ್ ವಿಲಾಯಿಂದ ಕೂಡ ಬರುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಅದರೊಳಗೆ ತುಂಬಾ ಚಾನ್ಸಸ್ ಬರುವಂಥದ್ದು ಯಾರಿಗೆ ಅಂತ ನಾವು ನೋಡೋದಾದರೆ ದಿಗ್ವಿಜಯ್ ಸಿಂಗ್ ರಾತೆ ಅವ್ರಿಗೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಸ್ಪ್ಲಿಟ್ಸ್ ವಿಲಾ ಅಲ್ಲಿ ಹೈಯೆಸ್ಟ್ ಫ್ಯಾನ್ ಫಾಲೋಯಿಂಗ್ನ ಇಟ್ಕೊಂಡಿರೋರು ಇವರು. ಸೊ ಇವರು ಫಸ್ಟು ರೋಡೀಸ್ ಕೂಡ ಮಾಡಿದರು. ಸೊ ರೋಡೀಸಲ್ಲಿ ಇವರು ಗೆಲ್ಲೋಕ್ಕಾಗಲಿಲ್ಲ. ಬಟ್ ಇವಾಗ ಸ್ಪ್ಲಿಟ್ಸ್ ವಿಲಾ ನಡೀತಾ ಇದೆ. ಸೊ ಗೊತ್ತಿಲ್ಲ ಸ್ಪ್ಲಿಟ್ಸ್ ವಿಲಾ ಅಲ್ಲಿ ಗೆದ್ದಿದ್ದಾರಾ ಇಲ್ವಾ ಅಂತ. ಇನ್ನೂ ಒಂದು ವಾರ ಇದೆ, ಫೈನಲ್ ಎಪಿಸೋಡ್ ಏನಾಗುತ್ತೆ ಅಂತ ನೋಡಬೇಕು. ಬಟ್ ಆದರೆ ತುಂಬಾ ಒಂದು ಫ್ಯಾನ್ ಫಾಲೋಯಿಂಗ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇವರು. ಸೊ ಜನದ ಆಸೆ ಕೂಡ ಅಷ್ಟೇ, ಇವರು ಇವಾಗ ನೆಕ್ಸ್ಟ್ ಬಿಗ್ ಬಾಸ್ಗೆ ಹೋಗಬೇಕು ಅಂತ ತುಂಬ ಜನ ಕೇಳ್ಕೊತಾ ಇದ್ದಾರೆ. ಅವ್ರ ಕಮೆಂಟ್ ಸೆಕ್ಷನ್ ಎಲ್ಲ ಫುಲ್ ಆಗಿರುತ್ತೆ. ಸೊ ಮತ್ತು ಇವರು ಕೂಡ ಅಷ್ಟೇ, ಇವರ ಒಂದಿಷ್ಟು ರೀಸೆಂಟ್ ಇಂಟರ್ವ್ಯೂಸಲ್ಲಿ ಕೂಡ ಬಿಗ್ ಬಾಸ್ಗೆ ನೋ ಅಂತ ಎಲ್ಲೂ ಹೇಳಿರಲಿಲ್ಲ, ಯೋಚನೆ ಮಾಡ್ತೀನಿ ಅಂತ ಮಾತ್ರ ಈ ಥರ ಒಂದು ಪಾಸಿಟಿವ್ ಆಗಿ ಅವ್ರು ಮಾತಾಡಿದರು. ಸೊ ಇವರು ಬರುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಮಾಸ್ಟರ್ ಮೈಂಡ್ ಅಂತಲೇ ಇವರು ಫೇಮಸ್ ಆಗಿದ್ದರು ಈ ಒಂದು ಸ್ಪ್ಲಿಟ್ಸ್ ವಿಲಾ ಅಲ್ಲಿ. ಸೊ ನೋಡೋಣ ಬಿಗ್ ಬಾಸ್ಗೆ ಬಂದರೆ ಹೇಗೆ ಆಡ್ತಾರೆ ಅಂತ. ಸೊ ಇವರು ಸ್ಪ್ಲಿಟ್ಸ್ ವಿಲಾಯಿಂದ ಫಸ್ಟ್ ಕಂಟೆಸ್ಟೆಂಟ್ಸ್ ಬರುವಂಥ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಇವರ ಒಂದು ಕನೆಕ್ಷನ್, ಸೊ ಇವರು ಕನೆಕ್ಷನ್ ಉಂಟು ಉನ್ನತಿ ತೋಮರ್ ಅವರು. ಸೊ ಅವರು ಕೂಡ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಬಟ್ ಕಂಪ್ಲೀಟಾಗಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಸ್ಪ್ಲಿಟ್ಸ್ ವಿಲಾ ಅಲ್ಲಿ ಇವಾಗ ಆಲ್ರೆಡಿ ನೋಡಿರೋ ಥರ ಉನ್ನತಿ ಅವರಿಗೆ ಅಷ್ಟು ಜಾಸ್ತಿ ಡ್ರಾಮಾಸ್ ಆಗಿರಲಿ ಅಥವಾ ಫೈಟಿಂಗ್ ಆಗಿರಲಿ ಇದು ಅವ್ರು ಅಷ್ಟು ಇಷ್ಟಪಡೋದಿಲ್ಲ. ಆದರೆ ಜನದ ಪ್ರೀತಿ ಮಾತ್ರ ಜಾಸ್ತಿ ತೊಗೊಂಡಿದ್ದಾರೆ. ಸೊ ಆ ಒಂದು ಕಾರಣದಿಂದ ಅವ್ರಿಗೆ ಆಫರ್ ಬಂದಿರ್ಬೋದು. ಅವರು ಎಕ್ಸೆಪ್ಟ್ ಮಾಡಿದಾರಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಇವ್ರಿಗೆ ಹೋಗಿರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇವರು ಬಂದರೆ ಇವರಿಬ್ಬರ ಒಂದು ಪೇರ್ ತುಂಬಾ ಶೈನ್ ಆಗುತ್ತೆ TVಯಲ್ಲಿ ಕೂಡ ಅಂತ ಅನಿಸುತ್ತೆ. ಸೊ ಅದಾದಮೇಲೆ ಬಂದು ಶಿವಿತ್ ಅವರು. ಸೊ ಶಿವಿತ್ ನಾವು ಸ್ಪ್ಲಿಟ್ಸ್ ವಿಲಾ ಅಲ್ಲಿ ಕೂಡ ಅಷ್ಟೇ ಒಂಥರ ಹೀರೋ ವಿಲನ್ ಅಂತ ನಾವು ನೋಡ್ತಾ ಇದ್ದರೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಕೂಡ ಇವರು ಬರ್ತಾರೆ. ಸೊ ಇವರು ಮತ್ತು ಶಿವಿತ್ ಅವರು ಮತ್ತು ದಿಗ್ವಿಜಯ್ ಅವರು ಇವರಿಬ್ಬರು ಕೂಡ ಇದ್ದಾಗ TRP ಸ್ವಲ್ಪ ಜಾಸ್ತಿನೇ ಓಡುತ್ತೆ ಅಂತ ಹೇಳ್ಬೋದು. ಸೊ ಇವರು ಕೂಡ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಾದಮೇಲೆ ಕಶಿಶ್ ಅವರು. ಸೊ ಕಶಿಶ್ ಅವರು ಒಂದು ಬೋಲ್ಡ್ ಪರ್ಸ್ನಾಲಿಟಿ ಅಂತಲೇ ಹೇಳಿಸ್ಕೊಂಡ್ರು. ಸೊ ತುಂಬಾ ಬೋಲ್ಡಾಗಿ ಮಾತಾಡ್ತಿರ್ತಾರೆ. ಸೊ ಎಲ್ಲೂ ಹೆದರಲ್ಲ. ಸೊ ಈ ಒಂದು ಕ್ಯಾರೆಕ್ಟರ್ ಬಿಗ್ ಬಾಸ್ ಕೂಡ ಬೇಕು ಅನ್ನೋ ಒಂದು ಕಾರಣಕ್ಕೆ ಕಶಿಶ್ ಅವರು ಕೂಡ ಬರುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಇದೊಂದು 4 ಹೆಸರುಗಳು ಬಿಗ್ ಬಾಸ್ ಮನೆಗೆ ಬರ್ಬೋದು. ಇದರೊಳಗೆ ಒಬ್ಬರಾದರೂ ಬಂದಿರ್ಬೋದು ಅಂತ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಸೊ ಇವರಿಷ್ಟು ಜನ ಅಂತ ಹೇಳ್ಬೋದು. ಸೊ ಇದಾದಮೇಲೆ ನಾವು ಬಿಗ್ ಬಾಸ್ OTT ಕೂಡ ಅಷ್ಟೇ ಒಂದಿಷ್ಟು ಜನ ಬರ್ತಾರೆ ಅಂತ ಹೇಳಿದ್ವಿ. ಸೊ ಅದರೊಳಗೆ ಒಂದು ಸ್ವಲ್ಪ ಜನ ಬಂದಿರಲ್ಲ. ಸೊ ಅವ್ರನ್ನೆಲ್ಲ ಮೇನ್ ಸೀಸನ್ಗೆ ಹಾಕುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಹೋದ ಸೀಸನಲ್ಲಿ ನಾವು ನೋಡಿರೋ ಹಾಗೆ ವಡಾಪಾವ್ ಗರ್ಲ್ ಅಂತ ಚಂದ್ರಿಕಾ ಅವರು ಹೋಗಿದ್ದರು. ಸೊ ಈ ಸತಿ ಕೂಡ ಅಷ್ಟೇ ಅದೇ ಥರ ಯಾರೆಲ್ಲ ಫೇಮಸ್ ಆಗಿರ್ತಾರೆ ಅವರು ಕೂಡ ಬರುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಆ ಥರ ನಾವು ನೋಡೋದಾದರೆ ಡಾಲಿ ಚಾಯ್ವಾಲಾ ಅವರು ಕೂಡ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ಆಲ್ರೆಡಿ ವಡಾಪಾವ್ ಗರ್ಲ್ ಬಂದು ಹೋಗಾಗಿದೆ. ಸೊ ಇವಾಗ ಇವರು ಡಾಲಿ ಚಾಯ್ವಾಲಾ ಅವರು ಕೂಡ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ ಏನು ಮಾಡ್ತಾರೆ, ಬರ್ತಾರೆ
ಇಲ್ವಾ ಅಂತ. ಸೊ ಇದಾದಮೇಲೆ ನಾವು ನೋಡೋದಾದ್ರೆ ಅಭಿಷೇಕ್ ಮಲ್ಹಾನ್ ಅವರು. ಸೊ ಅಭಿಷೇಕ್ ಮಲ್ಹಾನ್ ಅವರು ಆಲ್ರೆಡಿ ಇವಾಗ ಒಂದು ಸತಿ ಬಿಗ್ ಬಾಸ್ಗೆ ಬಂದು ಹೋಗಿದ್ದಾರೆ. ಬಟ್ ಅವರು OTT ಸೀಸನಿಗೆ ಬಂದಿದ್ದರು. ಸೊ ಇವಾಗ ಇವರು ಮೇನ್ ಸೀಸನಿಗೆ ಬರ್ಬೋದು ಅಂತ ಅನಿಸುತ್ತೆ. ಸೊ ನೋಡಬೇಕು, ಅಲ್ಲಿ ರನ್ನರ್ ಅಪ್ ಆಗಿ ಹೋಗಿದ್ರು, ಇಲ್ಲಿ ಬಂದು ವಿನ್ನರ್ ಆಗ್ತಾರೋ ಇಲ್ವೋ ಅಂತ. ಸೊ ಒಂದಿಷ್ಟು ಹೆಸರುಗಳಾಗಿತ್ತು ಅಷ್ಟೇ. ಸೊ ಇನ್ನೂ ಸಾಕಷ್ಟು ಜನ ಇದೆ. ಸೊ ಪಾರ್ಟ್ 2 ಮಾಡಿಬಿಟ್ಟು ತಿಳಿಸ್ತೀನಿ, ಇಲ್ಲಾಂದರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ಪಾರ್ಟ್ 2 ಅಲ್ಲಿ ಇನ್ನೂ ಒಂದಿಷ್ಟು ಜನದ ಹೆಸರುಗಳು ಹೇಳ್ತೀನಿ, ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಬಿಗ್ ಬಾಸ್ ಈ ಸತಿ ಸೀಸನ್ ಯಾರು ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ನೋಡಬಾರ್ದು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಯಾಕಂದರೆ ಎಷ್ಟೊಂದು ಪಾಸಿಟಿವ್ ನೆಗೆಟಿವ್ ಎರಡೂ ಬರ್ತಾ ಇತ್ತು. ಏನಾಗುತ್ತೆ ಅಂದರೆ ಪ್ರತಿಯೊಂದು ಸೀಸನ್ ಎಂಡಿಂಗಲ್ಲಿ ಎಷ್ಟೋ ಜನ ನೋಡಲ್ಲ ಅಂತ ಹೇಳ್ತಾರೆ. ಬಟ್ ಅವರ ಇನ್ನೊಂದು ಫೇವ್ರೆಟ್ ಕಂಟೆಸ್ಟೆಂಟ್ ನೆಕ್ಸ್ಟ್ ಸೀಸನಿಗೆ ಬರ್ತಾರೆ ಅಂದ ತಕ್ಷಣ ನೋಡಬೇಕು ಅಂತ ಮತ್ತೆ ಅನಿಸುತ್ತೆ, ಮತ್ತೆ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದೊಂದು ಬಿಗ್ ಬಾಸ್ನ ಜನನ ಅಟ್ರಾಕ್ಟ್ ಮಾಡುವಂಥ ವೇ ಅಂತ ಹೇಳ್ಬೋದು. ಸೊ ಯಾಕಂದರೆ ಅವ್ರಿಗೂ ಕೂಡ ಆಡಿಯನ್ಸ್ ಬೇಕು. ಸೊ ಇದು ನಾರ್ಮಲಾಗಿ ಯಾರೆಲ್ಲ ಫೇಮಸ್ ಆಗಿರ್ತಾರೆ ಅವ್ರನ್ನ ತೊಗೊಂಬರೋದು ಸಹಜ. ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಕೂಡ ಕಮೆಂಟ್ ಸೆಕ್ಷನಿಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋ ತಿಳಿಸ್ತೀನಿ. ಟೇಕ್ ಕೇರ್, ಬಾಯ್.